ವಿದ್ಯಾರ್ಥಿನಿಯರೆಲ್ಲರಿಗೂ ಶುಭೋದಯ. ನಾನು ಹಿಂದಿನ ವಿಡಿಯೋದಲ್ಲಿ ಪುಟ್ಟಜ್ಜಿ ಕತೆ ಹೇಳು ಪಾಠವನ್ನ ಬರೆದಂತ ಕವಿ ನಾ ಡಿಸೋಜ ಅಂದ್ರೆ ನಾಬಾರ್ಡ್ ಡಿಸೋಜ ಅವರ ಪರಿಚಯವನ್ನ ನಾನು ನಿಮ್ಗೆ ಹೇಳಿದ್ದೆ. ಆಮೇಲೆ ಪಾಠದ ಪ್ರವೇಶವನ್ನ ನಾನು ನಿಮ್ಗೆ ಹೇಳಿದ್ದೆ. ಈಗ ಮುಂದಿನ ಭಾಗ ಯಾವುದು ಅಂತಂದ್ರೆ ಪಾಠದ ಮೊದಲನೇ ಘಟ್ಟಕ್ಕೆ ಹೋಗೋಣ. ಪುಟ್ಟಜ್ಜಿ ಕತೆ ಹೇಳು, ಅಲ್ಲಿಂದ ನಾನು ನಿಮ್ಗೆ ಪಾಠವನ್ನ ಪ್ರಾರಂಭ ಮಾಡ್ತೀನಿ. ನೋಡ್ರಿ, ಪಾಠದ ಪುಟ ಸಂಖ್ಯೆ 1. ಆ ಪುಟ ಸಂಖ್ಯೆ ಇರ್ತಕ್ಕಂಥ ಮೊದಲನೇ ಪ್ಯಾರವನ್ನ ನಾನು ನಿಮ್ಗೆ ಇವತ್ತು ವಿವರಣೆ ಮಾಡ್ತೀನಿ. ನೋಡ್ರಿ, ಮೊದಲನೇ ಪ್ಯಾರದಲ್ಲಿ ನಾನು ಓದ್ತಾ ಹೋಗ್ತೀನಿ. ನೀವು ಪುಸ್ತಕದ ಸಾಲುಗಳ ಮೇಲೆ ಬೆರಳಿಟ್ಕೊಂತ ಕೇಳ್ಕೊಂತ ಹೋಗ್ಬೇಕು. ನೋಡ್ರಿ, ಪುಟ್ಟಜ್ಜಿ ಕತೆ ಹೇಳು ಅಂದ್ರೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ. ಅಂದ್ರೆ ಇಲ್ಲಿ ಅಜ್ಜಿ ಹೆಸರೇನು ಅಂದ್ರೆ ಪುಟ್ಟಜ್ಜಿ, ಪುಟ್ಟಮ್ಮ. ಆಕೆಗೆ ಪುಟ್ಟಜ್ಜಿ ಅಂತ ಮಕ್ಕಳು ಕರಿತಾ ಇದ್ರು. ಆಕೆಗೆ ಹೋಗಿ ಒಂದು ಮಗು ಕೇಳುತ್ತ ಅಜ್ಜಿಗೆ, ಅಜ್ಜಿ ನನಗ ಒಂದು ಕತೆ ಹೇಳು ಅಂತೇಳಿ ಕೇಳುತ್ತ. ಆವಾಗ ಅಜ್ಜಿ ಹೇಳ್ತಾಳ, ಬಾ ಮಗು ನಿನ್ಗೆ ಒಂದು ಒಳ್ಳೆ ಕತೆ ಹೇಳ್ತೀನಿ ಅಂತೇಳಿ ಆ ಮಗುವನ್ನ ಅಜ್ಜಿ ಕರ್ಕೊಂಡು ಕೂತ್ಲು. ನಮ್ಮ ಪುಟ್ಟಜ್ಜಿ ಯಾವಾಗ್ಲೂ ಫಸ್ಟ್ ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಹವಾರಿ ಕತೆ ಹೇಳುತ್ತಾಳೆ. ನೋಡ್ರಿ, ಪುಟ್ಟಜ್ಜಿ ಕತೆ ಹೇಳೋದ್ರಲ್ಲಿ ಬಹಳ ಫೇಮಸ್ ಆಗಿದ್ಲು. ಹಾಗಾಗಿ ಆಕೆ ಯಾವ್ಯಾವ ಕತೆ ಹೇಳ್ತಾ ಇದ್ಲು ಅಂದ್ರ ಸಣ್ಣ ಕತೆ ಹೇಳ್ತಾ ಇದ್ಲು, ತಮಾಷೆ ಕತೆ ಹೇಳ್ತಾ ಇದ್ಲು, ಹಾಡುಗತೆ ಹೇಳ್ತಾ ಇದ್ಲು. ಹೀಗೆ ಜನಪದದ ಮೂಲಕ ಕಥೆಯನ್ನ ಹೇಳ್ತಾರಲ್ಲ, ಅದಕ್ಕೆ ಹಾಡುಗತೆ ಅಂತ ಕರೀತಾರೆ. ಸಣ್ಣ ಸಣ್ಣ ಕತೆಗಳನ್ನ ಹೇಳ್ತಾ ಇದ್ಲು, ನೀತಿ ಕತೆಗಳನ್ನ ಹೇಳ್ತಾ ಇದ್ಲು. ಹೀಗೆ ಅಜ್ಜಿ ಕತೆ ಹೇಳೋದ್ರಲ್ಲಿ ಬಹಳ ನಿಪುಣಳಾಗಿದ್ಲು. ಪುಟ್ಟಜ್ಜಿ ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ. ನೋಡು, ಆ ಹುಡುಗ ಹೇಳುತ್ತಾ, ನಾನು ಅಜ್ಜಿ ಮನೆ ಕಡೆ ನಾನು ಹೋಗಿದ್ದೆ ಮೊನ್ನೆ ಅಂತೇಳಿ ಮಗು ಹೇಳುತ್ತ. ಅವಾಗ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ಲು. ನೋಡ್ರ, ಅಜ್ಜಿ ಎಲ್ಲಿ ಕುಂತಿದ್ಲು ಅಂತ ಅಂದ್ರೆ ಜಗಲಿ ಅಂದ್ರೆ ಮನೆಯ ಹೊರ ಭಾಗಕ್ಕ ನಾವೇನಂತ ಕರಿತೀವಿ, ಜಗಲಿ ಅಥವಾ ಕಟ್ಟೆ ಅಂತ ಕರಿತೀವಿ. ಅಲ್ಲಿ ಪುಟ್ಟಜ್ಜಿ ಕೂತಿದ್ಲು. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ನೋಡ್ರಿ, ಅವಳು ಸಂತೋಷವಾಗಿದ್ದಾಳಂತ ಹೇಳಿ ಅಜ್ಜಿ ಮುಖದಲ್ಲಿ ತೋರಿಸ್ತಾ ಇತ್ತು. ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ. ನೋಡ್ರಿ, ಮಗು ಆ ಅಜ್ಜಿ ಅಲ್ಲಿ ಕುತ್ಕೊಂಡಿದ್ದಾನ, ಜಗಲಿ ಮೇಲೆ ಕುತ್ಕೊಂಡಿದ್ದಾನ ನೋಡಿ ಅಜ್ಜಿ ಪುಟ್ಟಜ್ಜಿ ಹತ್ರ ಕೇಳುತ್ತೆ. ಏನಂತಂದ್ರ, ಪುಟ್ಟಜ್ಜಿ ನನಗೆ ಒಂದು ಕತೆ ಹೇಳ್ತೀಯಾ ಅಂತೇಳಿ ಮಗು ಪುಟ್ಟಜ್ಜಿಯನ್ನ ಕೇಳ್ತು. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ನೋಡ್ರಿ. ಆಮೇಲೆ ಆ ವಾಕ್ಯದಲ್ಲಿ ವಾಕ್ಯವೇಷ್ಟನ ಚಿಹ್ನೆ ಕೂಡ ಇದೆ. ಇಂತಹ ಪಾಠದ ಮಧ್ಯೆ ನಾವು ವ್ಯಾಕರಣ ಅಂಶವನ್ನು ಕೂಡ ನಾವು ಗಮನಿಸ್ಬೇಕು. ಅಲ್ಲಿ ಆ ವಾಕ್ಯದಲ್ಲಿ ವಾಕ್ಯವೇಷ್ಟನ ಚಿಹ್ನೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ ಮಗು. ಅಷ್ಟೊತ್ತಿಗೆ ಅವಾಗ ಅಜ್ಜಿ ಏನ್ ಹೇಳ್ತಾರಂದ್ರೆ, ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕತೆಯ ಅಂದಳು. ಅವಾಗ ಅಜ್ಜಿ ಆ ಮಗುಗ ಕರೀತಾಳ, ಬಾ ಮಗು ನಿನಗೆ ನಾನು ಒಳ್ಳೆ ಒಂದು ಕತೆ ಹೇಳ್ತೀನಿ, ಚೆನ್ನಾಗಿರೋದೊಂದು ಕತೆ ಹೇಳ್ತೀನಿ ಅಂತೇಳಿ ಮಗುವನ್ನ ಕರ್ಕೊಂಡು ಕೂತ್ಲು ಅಜ್ಜಿ. ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡ್ರಿ. ಅಜ್ಜಿ ಆ ಮಗುವನ್ನ ಕೂಡಿಸ್ಕೊಂಡು ಪಾಠವನ್ನ ಇಲ್ಲಿ ನೋಡ್ರಿ, ಪಾಠದ 2ನೇ ಪುಟದಲ್ಲಿ ಪುಟ ಸಂಖ್ಯೆ 2, ಪುಟ ಸಂಖ್ಯೆ 2ರಲ್ಲಿ ಅಜ್ಜಿ ಕುತ್ಕೊಂಡಾಳ. ಅಜ್ಜಿ ತೊಡ ಮೇಲೆ ಮಗು ಮಲ್ಕೊಂಡು ಅಜ್ಜಿ ಹೇಳುವ ಕಥೆಯನ್ನ ಕೇಳುತ್ತೆ. ಈಗ ಪಾಠ ಪ್ರಾರಂಭ ಆಯ್ತು. ಅಜ್ಜಿ ಯಾವ ವಿಷಯದ ಬಗ್ಗೆ ಕತೆ ಹೇಳ್ತಾಳ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಒರಗಿ ಕೂತ್ಲು. ಅವಳು ಮನೆಗೆ, ಈಗ ನೋಡ್ರಿ, ಯಾವಾಗ್ಲೂ ದೊಡ್ಡವ್ರ ಮನೆಯಲ್ಲಿ ಅವ್ರಿಗೆ ಬೆನ್ನುಗೆ ಒಂದು ಆಸರ ಬೇಕು. ಹಾಗಾಗಿ ಕಂಬಕ್ಕ ಕೂತ್ಕೊಂಡ್ಲು. ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ, ಯಾವ್ದಾದ್ರೂ ಒಂದು ಹಾಡುಗತೆ ಹೇಳು ಅಂದೆ. ಅಜ್ಜಿ ಹೇಳ್ತಾಳ, ನಾನು ಯಾವ ಕತೆ ಹೇಳಿ ಅಂತ ಪ್ರಶ್ನೆಯನ್ನ ತನ್ನಲ್ಲೇ ಹೇಳ್ಕೊಂತಿರ್ತಾಳ. ಆವಾಗ
ಯಾವ್ದಾದ್ರೂ ಒಂದು ಕತೆ ಹೇಳು ಅಜ್ಜಿ ಅಂತ ಮಗು ಹೇಳಿತು. ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದ್ರೆ ಹಾಡುಗತೆ. ನೋಡ್ರಿ, ಹಾಡುಗತೆ ಅಂದ್ರೆ ಹಾಡಿನ ಮೂಲಕ ಕಥೆಯನ್ನು ತಿಳಿಸುವುದನ್ನ ನಾವೇನಂತೀವಿ, ಹಾಡುಗತೆ ಅಂತ ಕರಿತೀವಿ. ಪುಟ್ಟಜ್ಜಿ ಅದರಲ್ಲಿ ಆಕೆ ಹಾಡುಗತೆ ಹೇಳುವುದ್ರಲ್ಲಿ ಬಹಳ ನಿಪುಣಳಾಗಿದ್ಲು. ಅದರಲ್ಲಿ ಹಾಡು ಇರುತ್ತೆ, ಕಥೆನೂ ಇರುತ್ತೆ. ಪುಟ್ಟಜ್ಜಿ ಗಂಟ್ಲು ಸರಿಪಡಿಸ್ಕೊಂಡ್ಲು. ಅಂದ್ರೆ ಇವಾಗ ಏನಾದ್ರೂ ಹೇಳ್ಬೇಕು ಅಂದ್ರೆ ಗಂಟ್ಲ ಅಂತಂದ್ ಸರಿಪಡಿಸ್ಕೊಂತಾರಲ್ಲ, ಹಂಗ ಪುಟ್ಟಜ್ಜಿ ಕತೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಂಟ್ಲ ಸರಿಪಡಿಸ್ಕೊಂಡು ಆ ಕಥೆಯನ್ನ ಹೇಳಕ ಪ್ರಾರಂಭ ಮಾಡಿದ್ದು. ಹಾಗೆ ತಣ್ಣನೆಯ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಮನೆಯ ಹೊರಗಡೆ ಅಲ್ಲಿ ವಾತಾವರಣ ಹೆಂಗಿತ್ತಂದ್ರೆ ಆ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಆ ತಣ್ಣನೆಯ ಗಾಳಿಯ ವಾತಾವರಣಕ್ಕೆ ತನ್ನ ಕಥೆಯನ್ನ ಪ್ರಾರಂಭ ಮಾಡಿದ್ಲು ಅಜ್ಜಿ. ಅವಾಗ್ಲೇ ಆಕಿ ಹೇಳುವ ಕತೆ ಯಾವುದು ಅಂದ್ರೆ ಹಾಡುಗತೆ. ಅದ್ರಲ್ಲಿ ಪುಟ್ಟಜ್ಜಿ ಹೇಳೋ ಕತೆ ಅಂದ್ರೆ ಹಾಡುಗತೆಯಲ್ಲಿ ಹೇಳೋದ್ರಲ್ಲಿ ನಿಪುಣಳಾಗಿದ್ಲು. ಆವಾಗ ಒಂದು ಹಾಡುಗತೆಯನ್ನ ಪ್ರಾರಂಭ ಮಾಡ್ತಾಳ ಅಜ್ಜಿ. ಅದು ಹೇಗಿತ್ತು ಅಂದ್ರೆ, ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳುತ್ತಿದೆ. ನೋಡ್ರಿ, ಅಜ್ಜಿ ಆ ಹಾಡುಗತೆಯಲ್ಲೇನೆ ಕಥೆಯನ್ನ ತಿಳಿಸಿದ್ಲು. ಏನಂದ್ರೆ, ಪುಟ್ಟದೊಂದು ಊರ ಹೊರಗೆ, ಒಂದು ಸಣ್ಣದಾದ ಒಂದು ಊರ ಹೊರಗಡೆ ಒಂದು ಹಳ್ಳ ಹರಿದಿದೆ. ಒಂದು ದೊಡ್ಡದಾದಂತ ಹಳ್ಳ, ಸಣ್ಣದಾದಂತ ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಅಂದ್ರ ಹಳ್ಳ ಜೋರಾಗಿ ಹರಿದು ಕೊಟ್ಟಿದೆ. ಹರಿವ ಹಳ್ಳ ಅಂದ್ರ ನೋಡ್ರಿ, ನಾವು ಸಣ್ಣವರಿದ್ದಾಗೆಲ್ಲ ಹಳ್ಳಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಹಳ್ಳ ಬಂತು, ಮಳೆ ಬಂತು ಅಂತಂದ್ರ ಆ ಹಳ್ಳವನ್ನ ನೋಡಕ ಎಲ್ಲ ಮಕ್ಕಳು ಹೋಗ್ತಿರ್ತಾರೆ. ಇವೆಲ್ಲ ಹಳ್ಳಿ ಊರಲ್ಲಿ ನೋಡಕ ಬಲು ಚಂದ. ಇವೆಲ್ಲವೂ ನೋಡಿ ಮಕ್ಕಳಿಗೆ ಆನಂದ ಆತು, ಊರ ಜನರಿಗೆ ಆನಂದ ಆತು. ಸೊಬಗು ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳುತ್ತಿದೆ. ಹಳ್ಳದ ಪಕ್ಕದಲ್ಲಿ ಒಂದು ಕಾಡು ಇತ್ತು. ಆ ಕಾಡಿನಲ್ಲಿ ಹಸಿರು ಕಾಡು ಮರಗಳೆಲ್ಲ, ಅಂದ್ರ ಆ ಕಾಡು ಏನಾಗಿತ್ತಂದ್ರ ಹಸಿರಿನ ವಾತಾವರಣದಿಂದ ಕಾಡಿನಲ್ಲಿರ್ತಕ್ಕಂಥ ಮರಗಳೆಲ್ಲ ದಟ್ಟವಾಗಿ ಬೆಳೆದು ಹಸಿರಿನಿಂದ ಕೂಡಿದ್ದು. ಆ ಕಾಡಿನಲ್ಲಿ ಹಕ್ಕಿಗಳೆಲ್ಲ ಚಿಲಿಪಿಲಿಯ ವಾತಾವರಣ, ಚಿಲಿಪಿಲಿಯ ಕೂಗು ಕೇಳ್ತಾ ಇತ್ತು. ಅಂತದೊಂದು ನೋಡಿದೆ ಅಂತೇಳಿ ಅಜ್ಜಿ ಆ ಕಥೆಯನ್ನ ಪ್ರಾರಂಭ ಮಾಡಿದ್ಲು, ಹಾಡುಗತೆಯನ್ನ ಪ್ರಾರಂಭ ಮಾಡಿದ್ಲು.